ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊಟ್ಟೆ ಸಾರು ಮಾಡೋಣ. ಬನ್ನಿ, ಈ ರುಚಿಕರವಾದ ಮೊಟ್ಟೆ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಅನ್ನಕ್ಕೆಲ್ಲ, ಚಪಾತಿಗೆಲ್ಲ ತುಂಬ ಸೂಪರಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಮೊಟ್ಟೆ ಸಾರು ಮಾಡೋದಕ್ಕೆ 6 ಮೊಟ್ಟೆನ ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀವಿ. ಟೊಮ್ಯಾಟೊ ಒಂದು 7, ಕೊತ್ತಂಬರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು, 2 ಈರುಳ್ಳಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಹಾಕೋದಕ್ಕೆ ಒಂದು ದಪ್ಪವಾಗಿರುವಂಥ ಕಡಾಯಿನ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆನ ಚೆನ್ನಾಗಿ ಕಾದಾದ್ಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಸ್ಕೊಂಡಿದ್ವಲ್ಲ ಅದು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಎಲ್ಲ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಹೆಚ್ಚಿಗೆನೇ ಇರಲಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನ ಎಣ್ಣೆಯಲ್ಲಿ ಅದೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೂ ಅದಕ್ಕೆ ಒಂದು 10 ನಿಮಿಷ ಕಾಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪೌಡ್ರು ಸೇರಿಸ್ಕೊಳ್ಳಿ. ಈ ರೀತಿ ಒಗ್ಗರಣೆಯಲ್ಲೇ ಅರಿಶಿನ ಪೌಡ್ರನ್ನ ಸೇರಿಸ್ಕೊಬೇಕು ಯಾವಾಗಲೂ. ಊರಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಹೈ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಟೊಮೊಟೊ ಎಲ್ಲ ಬೇಯುತ್ತೆ. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಒಗ್ಗರಣೆಯಲ್ಲೇ ಸೇರಿಸ್ಕೊಂಬಿಡಿ. ಆಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ಟೊಮೊಟೊ ಎಲ್ಲಿವರೆಗೂ ಬೇಯಿಸ್ಕೊಬೇಕಂದ್ರೆ ಮೆತ್ತಗಾಗೋಗ್ಬಿಡ್ಬೇಕು, ಅಲ್ಲಿವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಡ್ಬೇಕು. ತಳ ಇಡಿಸ್ಬಾರ್ದು ಯಾವುದೇ ಕಾರಣಕ್ಕೂ. ಚೆನ್ನಾಗಿ ಟೊಮೊಟೊ ಎಲ್ಲ ಕರ್ಗೋಗ್ಬಿಡ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಮೊಟ್ಟೆ ಸಾರು ಅಂತೂ. ಯಾವುದೇ ಮಸಾಲೆ ಎಲ್ಲ ರುಬ್ಬಾಕಂಗೆ ಕೆಲಸನೇ ಇಲ್ಲ. ಇಲ್ಲಿ ಸ್ವಲ್ಪ ಗರಂ ಮಸಾಲಾನ ಪೌಡ್ರನ್ನ ಸೇರಿಸ್ಕೊಂಡಿದ್ದೀವಿ. ಆಪ್ಷನಲ್ಲು, ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗೇ ಬರ್ತದೆ, ಡಿಫ್ರೆಂಟಾಗಿ. ನೋಡಿ, ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ಎಣ್ಣೆ ಬಿಡಬೇಕು, ಟೊಮೊಟೊಯಿಂದ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಥರ ಮಾಡ್ಕೊಂಡು ತಿರುಗಿಸ್ಕೊಡ್ತಾ ಬೇಯಿಸ್ಕೊಬೇಕು ಟೊಮೊಟೊನೆಲ್ಲ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಿಟ್ಟಿದೆ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಿಬಿಡ್ಬೇಕು ಆ ಟೊಮೊಟೊ.
ಈ ಹದದಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಟೊಮೊಟೊನ ಒಂದು 10ರಿಂದ 15 ನಿಮಿಷ ಕಾಲ. ಈಗ ಅಚ್ಕಾರದ ಪುಡಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಅಚ್ಕಾರದ ಪುಡಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕು ಟೊಮಾಟೊ ಮೊಟ್ಟೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕೊಬಾರ್ದು, ಟೇಸ್ಟ್ ಹೊಟ್ಟೋಗುತ್ತೆ. ಮೊಟ್ಟೆನೂ ಸಹ ಬೇಯಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಖಾರದ ಪುಡಿ ಎಲ್ಲ ಹಾಕಿದ್ವಲ್ಲ, ಈ ಮಸಾಲೆ ವಾಸನೆ ಎಲ್ಲ ಹೋಗಿದೆ. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣದಾಗಿ ಕೊತ್ತಂಬರಿ, ಅದನ್ನು ಸ್ವಲ್ಪ ಉದುರಿಸ್ಕೊಳ್ಳಿ ಈ ರೀತಿ. ಈಗ ಒಂದೊಂದೇ ಮೊಟ್ಟೆನ ಸೇರಿಸ್ಕೊಬೇಕು. ನೀವು ಒಂದೊಂದೇ ಮೊಟ್ಟೆನ ಸಪ್ರೇಟಾಗಿ ಹೊಡ್ಕೊಂಡು ಹಾಕೊಬೋದು, ಇಲ್ಲ ಅದರಲ್ಲೇ ಎಲ್ಲ ಮೊಟ್ಟೆನ ಒಡೆದು ನೀಟಾಗಿ ಹಾಕೊಬೋದು. ನೋಡಿ ಇವಾಗ ಚೆನ್ನಾಗಿ ನೀರು ಸಹ ಹಾಕಿರುವಂಥ ನೀರನ್ನು ಸಹ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಈ ರೀತಿ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಈಗ ಒಂದೊಂದೇ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಮೊಟ್ಟೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಸಹ ಇದರಲ್ಲಿ ಸೇರಿಸ್ಕೊಬೋದು. ನಾವು ಸಪ್ರೇಟಾಗಿ ಏನು ಬೇಯಿಸ್ಕೊತ ಇಲ್ಲ, ಅದರಲ್ಲೇ ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತೀವಿ. ನೋಡಿ ಇವಾಗ ನೀರು ಸಹ ಹಾಕಿರುವಂಥ ನೀರು ಸಹ ಚೆನ್ನಾಗಿ ಬಿಸಿ ಆಗಿದೆ. ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಗ ಬೇಗ ಆಗೋಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಆಗ್ತಾ ಇದೆ ನೀರು. ಒಂದು ಸಲ ತಿರುಗಿಸ್ಕೊಡಿ ಈ ರೀತಿ. ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಮಳ್ತಾ ಇದೆ ಅನ್ನೋವಾಗ ಒಂದೊಂದೇ ಮೊಟ್ಟೆನ ದೂರ ದೂರವಾಗಿ ಸೇರಿಸ್ಕೊಬೇಕು ಈ ರೀತಿ. ನೋಡಿ ಈ ರೀತಿಯಾಗಿ ಒಂದೊಂದೇ ಮೊಟ್ಟೆನ ಈ ರೀತಿಯಾಗಿ ಹಾಕೋಣ. ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ದೂರವಾಗಿ ಮೊಟ್ಟೆನೆಲ್ಲ ಒಡೆದ್ಬಿಟ್ಟು ಹಾಕೋಣ. ನೋಡಿ ಇವಾಗ ಎಲ್ಲ ಮೊಟ್ಟೆನ ನೀಟಾಗಿ ಸೇರಿಸ್ಕೊಂಡಿದ್ವಿ. ಒಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಒಂದೊಂದೇ ಮೊಟ್ಟೆನ ನಾವು ಎಲ್ಲಿ ಅಂದಾಜುವಾಗಿ ಹಾಕಿದ್ದೀವೋ ಅಲ್ಲಿ ಒಂದು ಸ್ವಲ್ಪ ತಿರುಗಿಸ್ಕೊಡಿ, ಜಾಸ್ತಿ ತಿರುಗಿಸ್ಕೊಡ್ಬಾರ್ದು. ನೋಡಿ ಇಷ್ಟು, ಇಲ್ಲ ಸಣ್ಣ ಉರಿ ಮಾಡಿಬಿಡಿ. ನೋಡಿ ಇಷ್ಟು, ಈ ರೀತಿಯಾಗಿ ತಿರುಗಿಸ್ಕೊಡ್ಬೇಕು, ಜಾಸ್ತಿ ತಿರುಗಿಸ್ಕೊಡ್ಬಾರ್ದು, ಆಗ ಮೊಟ್ಟೆ ಎಲ್ಲ ಹೊರದೋಗುತ್ತೆ. ಇನ್ನೊಂದು ಸ್ವಲ್ಪ ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ. ನೋಡಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮೊಟ್ಟೆ ಎಲ್ಲ ರೆಡಿ ಆಗುತ್ತೆ. ನೋಡಿ ಒಂದೊಂದೇ ಮೊಟ್ಟೆನ ನಾವು ಇಲ್ಲಿ ಈ ರೀತಿ ದೂರವಾಗಿ ಸೇರಿಸ್ಕೊಂಡಿದ್ವಿ. ನೋಡಿ ಇವಾಗ ಮೊಟ್ಟೆನೇ ಇರ್ತದೆ ಈ ರೀತಿಯಾಗಿ, ಜಾಸ್ತಿ ತಿರುಗಿಸ್ಕೊಡ್ಬಾರ್ದು, ಎಲ್ಲ ಮೊಟ್ಟೆ ಎಲ್ಲ ಬಿಟ್ಟೋಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟು ಈ ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ ಇದು ಚಪಾತಿಗೆ, ಪೂರಿಗೆ, ಅನ್ನಕ್ಕೆಲ್ಲ ಸೂಪರ್ ಆಗಿರ್ತದೆ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರ್ತದೆ.
ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಈ ರೀತಿ ಇವಾಗ ಚೆನ್ನಾಗಿ ಬೆಂದಾಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ನೋಡಿ ಇವಾಗ ರುಚಿಕರವಾದ ಮೊಟ್ಟೆ ಸಾರು ರೆಡಿಯಾಗಿದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.